ಮಕರ ರಾಶಿಗೆ ಸಿಗ್ತಕ್ಕಂತ ಫಲಾಫಲಗಳನ್ನ ನೋಡೋದಾದ್ರೆ 5ನೇ ಮನೆಯಲ್ಲಿ 3 ಗ್ರಹಗಳ ಆ ಯೋಗ ಮಕರ ರಾಶಿಗೆ ಇರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇನ್ನು ಅಲ್ಲಿ ಸೂರ್ಯನಿರೋದ್ರಿಂದ ಏನು ಆತ್ಮಕಾರಕ ಪಂಚಮ ಸ್ಥಾನದಲ್ಲೇ ಇರೋದ್ರಿಂದ ಮಕರ ರಾಶಿಯವರಿಗೆ ಒಂದು ಆತ್ಮವಿಶ್ವಾಸ ಹೆಚ್ಚಾಗ್ತಕ್ಕಂಥದ್ನ ಈ ಸಮಯದಲ್ಲಿ ನಾವು ನೋಡ್ಬೋದು. ಇನ್ನು ಪಂಚಮಾಧಿಪತಿ ಸ್ವಸ್ಥಾನದಲ್ಲೇ ಇರುವುದರಿಂದ ಮಕ್ಕಳಿಗೆ ಶುಭ ಆಗ್ತಕ್ಕಂಥದ್ದು, ಮಕ್ಕಳು ಒಳ್ಳೆ ಫಲಿತಾಂಶನ ಪರೀಕ್ಷೆಗಳಲ್ಲಿ ಪಡೆದುಕೊಳ್ತಕ್ಕಂಥದ್ದು, ಮಕ್ಕಳು ಒಳ್ಳೆ ಹೆಸರು ತಾಂತಕ್ಕಂಥದ್ದು ನಾವು ಕಾಣಬಹುದಾಗಿದೆ. ಏನು ಮಕರ ರಾಶಿಯವರ ಮಕ್ಕಳು. ಇನ್ನು ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ನ ನಾವು ಕಾಣಬಹುದಾಗಿದೆ. ಇನ್ನು 4ರಲ್ಲಿ ಸ್ವಸ್ಥಾನದಲ್ಲಿ ಮಂಗಳ ಗ್ರಹ ಇರುವುದರಿಂದ ತಾಯಿಗೆ ಶಸ್ತ್ರಚಿಕಿತ್ಸೆ ಆಗ್ತಕ್ಕಂಥದ್ನ ನಾವು ಕಾಣಬಹುದಾಗಿದೆ. ಇನ್ನು ಭೂಮಿ, ಸೈಟು, ಮನೆ ಖರೀದಿ ಯೋಗ. ಇವರು ಏನು 4ನೇ ಮನೆಯಲ್ಲೇ ಮಂಗಳ ಗ್ರಹ ಇರೋದ್ರಿಂದ ಏನ್ ಬಹುದಿನದಿಂದ ಒಂದ್ ಸೈಟ್ ತಗೋಬೇಕು ಅಥವಾ ಒಂದು ಭೂಮಿನ ಕೊಂಡ್ಕೋಬೇಕು ಅಂತ ಯಾರ್ಯಾರೆಲ್ಲ ಪ್ರಯತ್ನ ಪಡ್ತಿದ್ರು ಅವರಿಗೆ ಈ ಸಂದರ್ಭದಲ್ಲಿ ಆ ಆಸೆ ಈಡೇರ್ತಕ್ಕಂಥದ್ನ ನಾವು ಕಾಣಬಹುದಾಗಿದೆ ಮಕರ ರಾಶಿಯವರಿಗೆ. ಇನ್ನು ವಾಹನದಲ್ಲಿ ಸ್ವಲ್ಪ ಎಚ್ಚರಿಕೆಯಾಗಿ ವಾಹನಗಳನ್ನ ಓಡಿಸ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಸ್ವಲ್ಪ ಎಚ್ಚರದಿಂದ ಇರ್ತಕ್ಕಂಥದ್ದು. ಏನೋ ಒಂದು 2 ವೀಲರ್ ಓಡಿಸ್ತಾ ಇರ್ತೀರಾ ಅಥವಾ ಒಂದು ಕಾರ್ ಓಡಿಸ್ತಾ ಇರ್ತೀರಾ ಅಥವಾ ಚಾಲಕ ವೃತ್ತಿಯನ್ನೇ ಮಾಡ್ತಕ್ಕಂತ ಎಲ್ಲ ಮಕರ ರಾಶಿಯವರು ಸ್ವಲ್ಪ ಮಂಗಳ ಗ್ರಹ ಏನು ಮೇಷ ರಾಶಿಯಲ್ಲಿರುವವರೆಗೂ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಉತ್ತಮ.